ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಎಲ್ಲೆಂದರಲ್ಲಿ ಕಸ. ಬೆಟ್ಟದಪುರದ ಕುಶಾಲನಗರ ರಸ್ತೆಯಲ್ಲಿರುವ ತಾವರ್ಕೆರೆ ಹಾಗೂ ರಸ್ತೆಯ ಮೇಲೆಲ್ಲ ಘನ ತ್ಯಾಜ್ಯ ವಸ್ತುಗಳಿಂದ ಗಬ್ಬೆದ್ದು ನಾರುತ್ತಿದೆ. ಸಾರ್ವಜನಿಕರಿಗೆ ವಾಸನೆಯಿಂದ ತಿರುಗಾಡುವುದೇ ಕಷ್ಟವಾಗಿದೆ. ಬೇಸಿಗೆ ಕಾಲ ಆದ್ದರಿಂದ ದನಕರುಗಳು, ಪ್ರಾಣಿ ಪಕ್ಷಿಗಳು ಈ ಕೆರೆಯಲ್ಲಿ ನೀರು ಕಲುಷಿತಗೊಂಡಿರುವುದರಿಂದ ಕುಡಿಯುವುದು ಕಷ್ಟವಾಗಿದೆ. ಹಾಗೂ ಬೆಟ್ಟದಪುರದಿಂದ ರಾವಂದೂರಿಗೆ ಹೋಗುವ ರಸ್ತೆಯಲ್ಲಿರುವ ಬಸವೇಶ್ವರ ದೇವಸ್ಥಾನ, ದೇವಿವನ, ಐಟಿಐ ಕಾಲೇಜು ಮತ್ತು ಅಕ್ಕಪಕ್ಕದಲ್ಲಿ ವಾಸ ಇರುವ ಮನೆಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಾಸ ಇರುವ ಮನೆ ಇರುವ ಜಾಗದ ಪಕ್ಕದಲ್ಲಿ ಬೆಟ್ಟದಪುರದ ಪಂಚಾಯಿತಿಗೆ ಒಳಪಡುವ ಘನ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ಹಾಕ್ತಿದ್ದಾರೆ. ಅದರ ಜೊತೆಗೆ ಸುತ್ತ ಕೋಳಿಗಳನ್ನು ಹಾಕುವುದರಿಂದ ನಾಯಿಗಳ ಹಾವಳಿಯೂ ಜಾಸ್ತಿಯಾಗಿದೆ. ಈ ಘನ ತ್ಯಾಜ್ಯ ವಸ್ತುಗಳಿಗೆ ಬೆಂಕಿ ಹಾಕುವುದರಿಂದ ಬೆಂಕಿಯ ಹೊಗೆಯಿಂದಾಗಿ ಸಾರ್ವಜನಿಕರಿಗೆ ರಸ್ತೆಯ ಕಾಣುವುದಿಲ್ಲ. ದೇವಸ್ಥಾನಕ್ಕೆ ಪೂಜೆ ಮಾಡಲು ಬರುವ ಅರ್ಚಕರಿಗೂ ಕೂಡ ಹೊಗೆಯಿಂದ ಸಮಸ್ಯೆಯಾಗುತ್ತದೆ. ಕಸ ವಿಲೇವಾರಿ ಘಟಕ ಕಾಮಗಾರಿ ಪೂರ್ಣಗೊಂಡಿದ್ರೂ ಕೂಡ ಸ್ಥಳಾಂತರಿಸುತ್ತಿಲ್ಲ. ನಮ್ಮ NF ನ್ಯೂಸ್ C5 ಚಾನೆಲ್ನಲ್ಲಿ ಕೆಲವು ದಿನಗಳ ಹಿಂದೆ ಪ್ರಸಾರ ಮಾಡಿದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಿಲ್ಲ. ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು PDO ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಏನೂ ಪ್ರಯೋಜನವಾಗ್ತಿಲ್ಲ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಾಂತಕುಮಾರ್, ಪಿರಿಯಾಪಟ್ಟಣ. ಈ ಅಂಗಡಿ ಮಾಲೀಕರು ಹಾಗೂ ವೇಸ್ಟೇಜ್ ಎಲ್ಲ ತಂದು ಇಲ್ಲಿ ಹಾಕಿ ರೋಡಲ್ಲೆಲ್ಲ ಭಾರಿ ಗಬ್ಬೆದ್ದೆ. ದೇವಸ್ಥಾನ ಇದೆ ಪಕ್ಕದಲ್ಲಿ, ಈ ಕಡೆ ಕೆರೆ ಐತೆ, ಸಿಕ್ಕಾಬಟ್ಟೆ ವೇಸ್ಟ್ಗಳಂತಂದು ಹಾಕ್ತಾವ್ರೆ. ಈ ಜನಗಳಿಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ನಾವು ಭಾರಿ ಸರಿ ನಮ್ಮ ಬೆಟ್ಟದಪುರ ಗ್ರಾಮ ಪಂಚಾಯತಿಗೆ PDO ಸಾಹೇಬರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ ಅವರು ನಮಗೆ ಯಾವುದ್ರ ಬಗ್ಗೆ ಎಚ್ಚರಿಕೆ ಇಲ್ಲ. ವೇಸ್ಟ್ ಬಟ್ಟೆ ಹಾಕಿದ್ದಾರೆ, ಇಲ್ಲಿ ಮೊಟ್ಟೆಗಳು ನೋಡಿ, ಮೊಟ್ಟೆ ಸಿಪ್ಪೆ ತಂದು ಹಾಕಿದ್ದಾರೆ. ಹೋಟ್ಲವರು ನೋಡಿ, ಇಲ್ಲಿ ಬಾಬಾ ಶಾಪ್ನವರು ವೇಸ್ಟೇಜ್ ಎಲ್ಲ ತಂದು ಹಾಕಿದ್ದಾರೆ. ಈ ಕೆರೆ ಏರಿ ಮೇಲೆ ತಿರುಗಾಡೋಕ್ಕೆ ಆಯ್ತಾ ಇಲ್ಲ. ದಯವಿಟ್ಟು ಈಗಲಾರು ಈ ನಮ್ಮ PDO ಸಾಹೇಬರು ಇದನ್ನು ಗಮನ ತಗೊಂಡಿಲ್ಲ ಅಂತಂದರೆ ನಾವು ಇದು ಎಚ್ಚರಿಕೆ ಮಾಡ್ತಾ ಇರೋದು ಅವ್ರಿಗೆ. ನೋಡಿ, ಈ ಥರ ಎಲ್ಲ ಹಿಂಗೆ ವೇಸ್ಟೇಜ್ ಎಲ್ಲ ಹಾಕ್ಕೊಂಡು ಯಾರೋ ಬಿದ್ದರು, ಈ ಸಿಕ್ಕಾಪಟ್ಟೆ ನಾಯಿಗಳು ಮತ್ತು ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ. ಯಾವ್ದಾದ್ರು ಗಾಡಿ ಬಂದು ಬುದ್ಧಿ ಬಿದ್ದರೆ ಏನು ಮಾಡೋದು? ನಾವು ಎಷ್ಟು ಸರಿ ಅಂತ ಇವ್ರಿಗೆ ವರದಿ ಮಾಡೋ ಹೇಳೋದು, ಹೋಗಿ ಹೇಳೋದು. ನಾವು ಸುಮಾರು ಹಲವಾರು ಬಾರಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ PDO ಸಾಹೇಬರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಗಮನ ತಗೊಂಡು ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬೆಟ್ಟತುಂಗ ಇಲ್ಲಿ ಬೆಟ್ಟದಪುರದ ತ್ಯಾಜ್ಯ ಎಲ್ಲ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ಡಿಗ್ರಿ ಕಾಲೇಜ್ ಇದೆ, ಐ ಟಿ ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದಿದೆ, ದೇವಸ್ಥಾನ ಇದೆ. ಇಲ್ಲೆಲ್ಲ ಬಲ್ಲು. ಆಮೇಲೆ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಕೋಳಿ ಕಸ ಅದು ಇದೆಲ್ಲ ಬೆಟ್ಟದಪುರ ತಂದು ಹಾಕ್ತಾ ಇದ್ದಾರೆ. ಅದರಿಂದ ಓಡಾಡೋ ಸಾರ್ವಜನಿಕರಿಗೆ ಬಲು ತೊಂದರೆ ಆಗ್ತಾ ಇದೆ. ಗ್ರಾಮ ಪಂಚಾಯತಿ PDO ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಬೆಟ್ಟದಪುರ PDO ಅವ್ರು ತಲೆ ಕೆಡಿಸ್ಕೊತಲ್ಲ. ಹೀಗೆ ಆದರೆ ಮುಂದುವರೆದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಜನಗಳಿಗೆ ಬಲು ತೊಂದರೆ ಆಗ್ತದೆ. ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ, ನಾಯಿಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಗಮನ ವಹಿಸಿ ಇದನ್ನು ಕ್ಲಿಯರ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ. ಬೆಂಕಿ ಹಾಕ್ತಾರೆ, ಈ ಬೆಂಕಿ ಹಾಕಿದ್ರೆ ಹೊಗೆ ತುಂಬಿಕೊಳುತ್ತೆ. ಓಡಾಡೋ ಗಾಡಿಗಳಿಗೆ ತೊಂದರೆ ಆಗ್ತಾ ಏನು ಕಾಣೋದಿಲ್ಲ. ಇದರಿಂದ ಅರ್ಧ ಅಪಘಾತ ಆಗ್ತಾ ಇದೆ. ಅದರಿಂದ ಏನಾದ್ರು ನಿಲ್ಲಿಸ್ಬಿಟ್ಟು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.